Welcome dear students. Now I would like to solve a 2016 question paper problem. Just look at the problem, what the information they have given. Dr. Rajaram is a professor of commerce. He submits before you the following. Compute his income under the head income from other sources for the assessment year 2019-20. So first one, he is an author of textbook which fetched royalty of rupees 50,000. He claims the following deduction from this amount. So salary to clerk who collects for him necessary data 10,000. ಸೊ ಹಾಗಾದ್ರೆ ಇಲ್ಲಿ ರಾಯಲ್ಟಿ 50,000 ಬರ್ತಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಎಕ್ಸ್ಪೆನ್ಸಸ್ ಕೂಡ ಕೊಟ್ಟಿದ್ದಾನೆ ನೋಡಿ ಇಲ್ಲಿ. ಸೊ ಫಸ್ಟ್ ಒನ್ ಇನ್ಕಮ್ ಫ್ರಮ್ ರಾಯಲ್ಟಿ 50,000 ರುಪೀಸ್ ತೊಗೊಂಡಿದ್ದೀವಿ. ಅದರಲ್ಲಿ ನಾವು ನೆಕ್ಸ್ಟ್ ಈಗ ಸ್ಯಾಲ್ರಿ ಟು ಕ್ಲರ್ಕ್ ಹೂ ಕಲೆಕ್ಟ್ಸ್ ಫಾರ್ ಹಿಮ್ ನೆಸೆಸರಿ ಡೇಟಾ 10,000 ರುಪೀಸ್ ಏನಿದೆ ಅದನ್ನು ಲೆಸ್ ಮಾಡಬೇಕು. ಸೊ ಸ್ಯಾಲ್ರಿ ಟು ಕ್ಲರ್ಕ್ 10,000 ರುಪೀಸು. ನೆಕ್ಸ್ಟ್ ನೋಡಿ ಅದೇ ಥರ ಕಾಸ್ಟ್ ಆಫ್ ಬುಕ್ಸ್ ಪರ್ಚೇಸ್ಡ್ ರುಪೀಸ್ 2,000 ಇನ್ ಕನೆಕ್ಷನ್ ವಿತ್ ದ ರಿವಿಷನ್ ಆಫ್ ಬುಕ್. ಹಾಗಾಗಿ 2,000 ನಾವೇನು ಮಾಡ್ತೀವಿ ರಾಯಲ್ಟಿಯಲ್ಲಿ ಲೆಸ್ ಮಾಡ್ತೀವಿ. ಸೊ ಕಾಸ್ಟ್ ಆಫ್ ಬುಕ್ಸ್ ಪರ್ಚೇಸ್ಡ್ 2,000 ಅದನ್ನು ಲೆಸ್ ಮಾಡ್ತೀವಿ. ನೆಕ್ಸ್ಟು ಟೆಲಿಫೋನ್ ಎಕ್ಸ್ಪೆನ್ಸಸ್ ರುಪೀಸ್ 1,800 ಇನ್ ಕನೆಕ್ಷನ್ ವಿತ್ ಪ್ರಿಂಟಿಂಗ್ ಆ್ಯಂಡ್ ಪಬ್ಲಿಕೇಶನ್ ಆಫ್ ದ ಬುಕ್. ಹಾಗಾಗಿ ಟೆಲಿಫೋನ್ ಎಕ್ಸ್ಪೆನ್ಸಸ್ ಕೂಡ ಏನು 1,800 ರುಪೀಸ್ ಇದೆ ಇದನ್ನು ಕೂಡ ಲೆಸ್ ಮಾಡ್ತೀವಿ. ಹಾಗಾದರೆ ಸ್ಯಾಲ್ರಿ ಟು ಕ್ಲರ್ಕು, ಟೆಲಿಫೋನ್ ಎಕ್ಸ್ಪೆನ್ಸಸ್ಸು ಮತ್ತು ಕಾಸ್ಟ್ ಆಫ್ ಬುಕ್ಸ್ ಪರ್ಚೇಸ್ಡು ಇವಿಷ್ಟನ್ನು ರಾಯಲ್ಟಿಯಲ್ಲಿ ಲೆಸ್ ಮಾಡ್ತೀವಿ. ಹಾಗಾದರೆ 50,000ಅಲ್ಲಿ ಈ ಮೂರು ಎಕ್ಸ್ಪೆನ್ಸಸ್ ಲೆಸ್ ಮಾಡಿದ್ರೆ ಫೈನಲ್ ಆಗಿ ನಮಗೆ 36,200 ರುಪೀಸ್ ಬರುತ್ತೆ. ಓಕೆ, ಗೋ ಫಾರ್ ಸೆಕೆಂಡ್ ಒನ್. ಇನ್ಕಮ್ ಫ್ರಮ್ ಆರ್ಟಿಕಲ್ಸ್ ಪಬ್ಲಿಷ್ಡ್ ಇನ್ ಜರ್ನಲ್ಸ್ ರುಪೀಸ್ 5,000. ಹಾಗಾಗಿ ಇದು ಟ್ಯಾಕ್ಸಬಲ್ ಇನ್ಕಮು. ಸೊ ಇನ್ಕಮ್ ಫ್ರಮ್ ಆರ್ಟಿಕಲ್ಸ್ ಪಬ್ಲಿಷ್ಡ್ ಇನ್ ಜರ್ನಲ್ಸ್ ಅಂತ 5,000 ಡೈರೆಕ್ಟಾಗಿ ತಗೊಳ್ತೀವಿ. ಓಕೆ, ನೆಕ್ಸ್ಟ್ ಥರ್ಡ್ ಒನ್ ನೋಡಿ. ಹಿ ಒನ್ ರುಪೀಸ್ 10,000 ಫ್ರಮ್ ಕ್ರಾಸ್ವರ್ಡ್ ಪಝಲ್ಸ್ ಅಂತ ಇದೆ. ದ ಎಂಟ್ರೀಸ್ ಫೀಸ್ ಪೇಯ್ಡ್ ಫಾರ್ ಜಾಯ್ನಿಂಗ್ ದ ಕ್ರಾಸ್ವರ್ಡ್ ಪಝಲ್ಸ್ ಇಸ್ ರುಪೀಸ್ 300 ಇದೆ. ಇಲ್ಲಿ 300 ನಾವೆಲ್ಲೂ ತೊಗೊಳಲ್ಲ, ಬಟ್ ಡೈರೆಕ್ಟಾಗಿ ನೀವು ವಿನ್ನಿಂಗ್ ಫ್ರಮ್ ಕ್ರಾಸ್ವರ್ಡ್ ಪಝಲ್ಸ್ ಅಂತ 10,000 ಮಾತ್ರ ತೊಗೊಳ್ಬೇಕು. ನೋಡಿ, ವಿನ್ನಿಂಗ್ ಫ್ರಮ್ ಕ್ರಾಸ್ವರ್ಡ್ ಪಝಲ್ಸ್ 10,000 ಡೈರೆಕ್ಟಾಗಿ ಅಮೌಂಟ್ ತೊಗೊಳ್ಳಿ. ಅಲ್ಲಿ ಎಂಟ್ರಿ ಫೀಸ್ ಏನು 300 ರುಪೀಸ್ ಇದೆ ಅದನ್ನು ಕನ್ಸಿಡರ್ ಮಾಡಬೇಡಿ. ದೆನ್ ಗೋ ಫಾರ್ ನೆಕ್ಸ್ಟ್ ಪಾಯಿಂಟ್, ಫೋರ್ತ್ ಒನ್. ಆನ್ 1st September 2018 purchase a plot of land for the construction of his house. On account of shortage of funds he couldn't get his house constructed. ಅಂದರೆ ಸೆಪ್ಟೆಂಬರ್ 2018 ಪ್ಲಾಟ್ ತೊಗೊಂಡಿದ್ದಾನೆ, ಅಂದರೆ ಪ್ಲಾಟ್ ಆಫ್ ಲ್ಯಾಂಡ್ ಪರ್ಚೇಸ್ ಮಾಡೋನೆ ಮನೆ ಕಟ್ಟೋಕ್ಕೋಸ್ಕರ. ಬಟ್ ಅವನ ಹತ್ರ ಫಂಡ್ಸು ಶಾರ್ಟೇಜ್ ಆಗಿ ಹೌಸ್ ಕನ್ಸ್ಟ್ರಕ್ಷನ್ ಆಗಿಲ್ಲ. ಅದಕ್ಕೆ ಏನು ಮಾಡ್ತಾ ಇದ್ದಾನೆ, ಆ ಒಂದು ಲ್ಯಾಂಡ್ನ ಈಸ್ ಗೋಯಿಂಗ್ ಟು ಬಿ ಲೆಟ್ ಔಟ್ ಫಾರ್ ರುಪೀಸ್ 300 ಪರ್ ಮಂತ್ ಫ್ರಮ್ 1st November 2018. ಈ ಪಾಯಿಂಟ್ ಇಂಪಾರ್ಟೆಂಟ್ ನಮಗೆ. ಹಾಗಾದರೆ 3,000 ಪರ್ ಮಂತ್ ಹಾಗೆ ಇವನಿಲ್ಲಿ ಲ್ಯಾಂಡ್ನ ಲೆಟ್ಔಟ್ ಮಾಡ್ತಾ ಇದ್ದಾನೆ ನವೆಂಬರಿಂದ. ಹಾಗಾದ್ರೆ ನೋಡಿ, ಸೊ ಇಲ್ಲಿ ಇನ್ಕಮ್ ಫ್ರಮ್ ಪ್ಲಾಟ್ ಆಫ್ ಲ್ಯಾಂಡ್ ಅಂತೇನಿದೆ ಅದು ನಮಗೆ ನವೆಂಬರಿಂದ ಅವನು ಲೆಟ್ಔಟ್ ಮಾಡ್ತಾಯಿದ್ದು. ಹಾಗಾದರೆ ಇನ್ಕಮ್ ಫ್ರಮ್ ಪ್ಲಾಟ್ ಆಫ್ ಲ್ಯಾಂಡ್ ವಾಸ್ ಲೆಟ್ಔಟ್ ಅಂದ್ಬಿಟ್ಟು ನವೆಂಬರಿಂದ ಮಾತ್ರ ತೊಗೊಳ್ಬೇಕು. ಅಂದರೆ ಒಂದು ಮಂತ್ಗೆ 3,000. ದೆನ್ ನವೆಂಬರಿಂದ ನೀವು ಮಾರ್ಚ್ ತನಕ ಕೌಂಟ್ ಮಾಡಿದ್ರೆ ಸೊ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚು 5 ಮಂತ್ಸ್ ಬರುತ್ತೆ. ಹಾಗೆ ಟೋಟಲು 15,000 ರುಪೀಸ್ ತೊಗೊಳ್ಬೇಕು. ನೆಕ್ಸ್ಟು ಫಿಫ್ತ್ ಪಾಯಿಂಟ್ ನೋಡಿ. ಈ ಹ್ಯಾಸ್ ಲೆಟ್ ಔಟ್ ದ ಮಿಷನರಿ ಆ್ಯಂಡ್ ಫರ್ನಿಚರ್ ಟು ಹಿಸ್ ಫ್ರೆಂಡ್ ಅಟ್ ಎ ಮಂತ್ಲಿ ರೆಂಟ್ ಆಫ್ ರುಪೀಸ್ 5,000. he spent 20,000 on the repairs of machinery and furniture. Depreciation in respect of these assets was rupees 10,000. ಹಾಗಾದರೆ ಮಿಷನರಿ ಮತ್ತು ಫರ್ನಿಚರಿಂದ ಇನ್ಕಮ್ ಅವನಿಗೆ ರೆಂಟಿಗೆ ಕೊಡ್ತಾ ಇದ್ದಾನೆ ಪರ್ ಮಂತ್ಗೆ 5,000 ರುಪೀಸು. ಹಾಗಾದರೆ ನೋಡಿ, ಇನ್ಕಮ್ ಫ್ರಮ್ ಲೆಟ್ ಔಟ್ ಆಫ್ ಮಿಷನರಿ ಆ್ಯಂಡ್ ಫರ್ನಿಚರು ಸೊ 5,000 × 12 60,000 ರುಪೀಸ್ ಆಗುತ್ತೆ. ಅದಾದಮೇಲೆ ಎಕ್ಸ್ಪೆನ್ಸಸ್ ನೋಡಿ, ಒಂದು 20,000 ರಿಪೇರ್ಸ್ ಇದೆ ಮತ್ತು ಡಿಪ್ರಿಸಿಯೇಷನು 10,000 ಇದೆ. ಅವೆರಡೂ ಲೆಸ್ ಮಾಡಬೇಕು. ಸೊ ರಿಪೇರ್ಸ್ ಆಫ್ ಮಿಷನರಿ ಆ್ಯಂಡ್ ಫರ್ನಿಚರ್ 20,000, ಡಿಪ್ರಿಸಿಯೇಷನ್ 10,000. ಹಾಗಾದರೆ ಇವೆರಡು ಎಕ್ಸ್ಪೆನ್ಸಸ್ನ ಲೆಸ್ ಮಾಡಿ. ಸೊ 60ಅಲ್ಲಿ ಇವೆರಡು ಎಕ್ಸ್ಪೆನ್ಸಸ್ ಹೋದರೆ 30,000 ರುಪೀಸು ಬ್ಯಾಲೆನ್ಸ್ ಅಮೌಂಟ್ ಬರುತ್ತೆ. ದೆನ್ ಮೂವ್ ಟುವಾರ್ಡ್ಸ್ ಸಿಕ್ಸ್ತ್ ಒನ್. As an examiner of number of universities, he received remuneration from the
university, and rupees 500 he incurred as postage charges in connection with the examiner work, which is reimbursed by the university. ಹಾಗಾದರೆ ಇಲ್ಲಿ ನಿಮಗೆ ಯೂನಿವರ್ಸಿಟಿಯಿಂದ ಇನ್ಕಮ್ ಎಷ್ಟು ಬರ್ತದೆ 25,000. ದೆನ್ 500 ರುಪೀಸು ಪೋಸ್ಟೇಜ್ ಚಾರ್ಜಸ್ ಆಗಿದೆ, ಅದನ್ನು ಯೂನಿವರ್ಸಿಟಿಯವರೇ ರೀಫಂಡ್ ಮಾಡಿದ್ದಾರೆ. ಹಾಗಾದರೆ 500 ನೀವು ಲೆಸ್ ಮಾಡಬಾರ್ದು, ಹಾಗಾದರೆ 25,000 ಮಾತ್ರ ತೊಗೊಳ್ಬೇಕು. ನೋಡಿ, 6th ಒನ್ನು ರೆಮ್ಯುನರೇಷನ್ ಫ್ರಮ್ ದ ಯೂನಿವರ್ಸಿಟಿ ಆ್ಯಸ್ ಎನ್ ಎಕ್ಸಾಮಿನರ್ 25,000 ರುಪೀಸು ತೊಗೊಳ್ಬೇಕು. ಅಲ್ಲಿ ಯೂನಿವರ್ಸಿಟಿ ಏನಾದರೂ ರೀಫಂಡ್ ಮಾಡಿಲ್ಲ ಅಂತ ಕೊಟ್ಟಿದ್ದರೆ ಆವಾಗ 500 ರುಪೀಸ್ನ ನಾವು ಲೆಸ್ ಮಾಡಬೇಕಿತ್ತು. ಬಟ್ ಇಲ್ಲಿ ರೀಇಂಬರ್ಸ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ಕಾರಣಕ್ಕೂ ಅದನ್ನು ಲೆಸ್ ಮಾಡಬಾರ್ದು. ನೋಡಿ, ಡೈರೆಕ್ಟಾಗಿ 25,000 ಮಾತ್ರ ತೊಗೊಳ್ಬೇಕು. ಓಕೆ, ಗೋ ಫಾರ್ 7th ಪಾಯಿಂಟ್. ಹಿ ಹ್ಯಾಸ್ ದ ಫಾಲೋಯಿಂಗ್ ಇಂಟ್ರೆಸ್ಟ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ಸ್. ಸೊ ಫಸ್ಟ್ ಒನ್, 10% 2,000 ಡಿಬೆಂಚರ್ಸ್ ಆಫ್ AB ಕಂಪನಿ ಲಿಮಿಟೆಡ್ ಅಂತ ಇದೆ. ಹಾಗಾದರೆ ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟಿ. ಸೊ ಇಂಟ್ರೆಸ್ಟ್ನ ಡೈರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ 10% ಡಿಬೆಂಚರ್ಸ್ ಆಫ್ ABC ಲಿಮಿಟೆಡ್, ಸೊ 20,000 ಇಂಟು 10%, ಸೊ 2,000 ರುಪೀಸ್ ಡೈರೆಕ್ಟಾಗಿ ತಗೊಳ್ತೀವಿ. ಹಾಗೆ ಸಬ್ ಪಾಯಿಂಟ್ ಬಿ ನೋಡಿ, 3,800 ರಿಸೀವ್ಡ್ ಆ್ಯಸ್ ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟೀಸ್. ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟೀಸ್. ಹಾಗಾಗಿ ಗೌರ್ಮೆಂಟಾ ಕಮರ್ಷಿಯಲ್ ಅಂತ ಅವನು ಹೇಳಿಲ್ಲ, ಆಗ ನಾವು ಇಂಥ ಟೈಮಲ್ಲಿ ಕಮರ್ಷಿಯಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾದರೆ ಇದು ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟಿ. ಹಾಗಾದರೆ ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟಿ ಕೊಟ್ಟಿಯಾನೆ ಅಂತಂದರೆ ನಾವು ಆಲ್ವೇಸ್ ಗ್ರಾಸಪ್ ಮಾಡಬೇಕು. ಸೊ ನೋಡಿ, ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ 3,800 ಇಂಟು 100/90, ಸೊ ಗ್ರಾಸಪ್ ಮಾಡ್ತೀವಿ, 4,222 ರುಪೀಸ್ ಬರುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ನಂಬರ್ ಸಿ ನೋಡಿ, 10,000 11% ಕಾಂಪೌಂಡ್ ಇಂಟ್ರೆಸ್ಟ್ ಸೇವಿಂಗ್ ಸರ್ಟಿಫಿಕೇಟ್ ಪರ್ಚೇಸ್ಡ್ ಆನ್ 31st March 2016 ಮೆಚ್ಯೂರಿಂಗ್ ಆಫ್ಟರ್ 6 years. ಇಲ್ಲಿ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಅಂತ ಕೊಟ್ಟಿದ್ದೇನಲ್ವಾ, ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಕೊಟ್ಟಿದ್ದಾಗ ನಾವು ಅದು ಯಾವತ್ತಿಂದ ಇದೆಯೋ ಅಲ್ಲಿಂದ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಅವ್ನು ಪರ್ಚೇಸ್ ಮಾಡಿದ್ದು ಯಾವಾಗ, 31st March 2016. ಓಕೆ, ನೋಡ್ಕೊಳ್ಳಿ, 11% ಸೇವಿಂಗ್ ಸರ್ಟಿಫಿಕೇಟ್ಸ್ ಪರ್ಚೇಸ್ ಆಗಿರೋದು 31st March 2016ಇಂದ. ಹಾಗಾದರೆ ಮಾರ್ಚ್ 2016 ಅಂದರೆ ನಥಿಂಗ್ ಬಟ್ 1st April 2016. ನಾವು ಪ್ರೀವಿಯಸ್ ಇಯರ್ ತನಕ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಫಸ್ಟ್ ಇಯರು 2016-17 ಎಷ್ಟು ಬರುತ್ತೆ, 10,000 ಇಂಟು 11%, 1,100 ರುಪೀಸ್ ಬರುತ್ತೆ. ಅದನ್ನು ಪ್ರೀಮಿಯಮ್ ಅಂದರೆ ಬೇಸ್ ಅಮೌಂಟ್ಗೆ ಆ್ಯಡ್ ಮಾಡಿ, ಅಂದರೆ 11,100 ರುಪೀಸ್ ಆಗುತ್ತೆ. ನೋಡಿ, 31st March 2016 ಇದು ಪರ್ಚೇಸ್ ಆಗಿದ್ದು ನಥಿಂಗ್ ಬಟ್ ಏಪ್ರಿಲು, ಅಂದರೆ 1st April 2016ಇಂದ ಕನ್ಸಿಡರ್ ಮಾಡ್ತೀವಿ. ಆಗ 16-17 ಇಯರ್ಗೆ 10,000 ಮೇಲೆ 11% ಅಂದರೆ 1,100 ರುಪೀಸ್ ಬರುತ್ತೆ. ಆ ಇಂಟ್ರೆಸ್ಟ್ನ ಪ್ರಿನ್ಸಿಪಲ್ ಅಮೌಂಟ್ಗೆ ಆ್ಯಡ್ ಮಾಡ್ತೀವಿ, ಅಂದರೆ 10,000 ಇಂಟ್ರೆಸ್ಟ್ನ ಆ್ಯಡ್ ಮಾಡ್ತೀವಿ, 11,100 ರುಪೀಸ್ ಬರುತ್ತೆ. ಆ್ಯಂಡ್ ದೆನ್ ಸೆಕೆಂಡ್ ಇಯರು 17-18 ಇಂಟ್ರೆಸ್ಟ್ ಮಾಡಬೇಕಾದ್ರೆ ನಾವು 10,000 ತೊಗೊಳಲ್ಲ, 11,100 ತೊಗೊಳ್ತೀವಿ. 11,100 ಮೇಲೆ 11% ಮತ್ತೆ ಇಂಟ್ರೆಸ್ಟ್ ಮಾಡ್ತೀವಿ. ಇದು ಸೆಕೆಂಡ್ ಇಯರ್ ಇಂಟ್ರೆಸ್ಟು, ಅಂದರೆ 1,221 ರುಪೀಸ್ ಬರುತ್ತೆ. ಆ 1,221 ರುಪೀಸ್ನ 11,100ಗೆ ಆ್ಯಡ್ ಮಾಡಿದ್ರೆ 12,321 ರುಪೀಸ್ ಬರುತ್ತೆ. ಅಂದರೆ ಸೆಕೆಂಡ್ ಇಯರ್ ಇಂಟ್ರೆಸ್ಟ್ ಸೇರಿ ಬಂದಿರೋ ಅಮೌಂಟ್ ಅದು. ಈಗ ನಮ್ಮ ಪ್ರೀವಿಯಸ್ ಇಯರ್ ಯಾವುದು, 2018 ಮತ್ತು 19. ಹಾಗಾದರೆ 2018-19ಗೆ ನಾವು ಇಂಟ್ರೆಸ್ಟ್ ಮಾಡೋದಾದರೆ 12,321 ರುಪೀಸ್ ಮೇಲೆ 11% ಮಾಡಬೇಕು. ಆವಾಗ ನಮಗೆ 1,355 ರುಪೀಸ್ ಬರುತ್ತೆ. ಈ 1,355 ರುಪೀಸ್ನ ನಾವೇನು ಮಾಡ್ತೀವಿ, ಅಮೌಂಟ್ ಕಾಲಮಲ್ಲಿ ತೊಗೊಳ್ತೀವಿ. ನೋಡಿ, 1,355 ರುಪೀಸ್ ಇದು ಟ್ಯಾಕ್ಸೆಬಲು. ಇದು ಕಾಂಪೌಂಡ್ ಇಂಟ್ರೆಸ್ಟ್ ಅಡ್ಜಸ್ಟ್ಮೆಂಟ್ ಕೊಟ್ಟಾಗ ಈ ಥರ ನಾವು ಮಾಡ್ಕೊಬೇಕಾಗುತ್ತೆ. ಸೊ ಫೈನಲಾಗಿ ನಮಗೆ ಪ್ರೀವಿಯಸ್ ಇಯರ್ಗೆ ಇಂಟ್ರೆಸ್ಟ್ ಎಷ್ಟು ಟ್ಯಾಕ್ಸೆಬಲ್ ಆಗುತ್ತೆ ಅಂದರೆ 1,355 ರುಪೀಸು. ಓಕೆ, ನೆಕ್ಸ್ಟ್ ಪಾಯಿಂಟ್ ಸಬ್ ಪಾಯಿಂಟ್ ಡಿ ನೋಡಿ, 20,000 9% ಪ್ರಿಫರೆನ್ಸ್ ಶೇರ್ಸ್ ಆಫ್ ಪೇಪರ್ ಮಿಲ್ಸ್ ಲಿಮಿಟೆಡ್ ಅಂತ ಇದೆ. ಹಾಗಾದರೆ ಇಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಮೇಲೆ ಅವನು ಇನ್ವೆಸ್ಟ್ ಮಾಡ್ತಾ ಇದ್ದಾನೆ. ಇದು ಇಂಟ್ರೆಸ್ಟ್ ಅಂತ ಅಂದ್ಕೊಂಬಾರ್ದು ನೀವು. ನೋಡಿ, ಇಲ್ಲಿ ಈ ಆಸ್ ದ ಫಾಲೋಯಿಂಗ್ ಇಂಟ್ರೆಸ್ಟ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ಸ್ ಅಂತ ಕೊಟ್ಟಿದ್ದಾನೆ. ಹಾಗಾದರೆ ಇಲ್ಲಿ ಇಂಟ್ರೆಸ್ಟ್ ಅಲ್ಲ, ಇದು ಇನ್ವೆಸ್ಟ್ಮೆಂಟ್ ಇದು.
ಹಾಗಾದರೆ 9% ಪ್ರಿಫರೆನ್ಸ್ ಶೇರ್ಸ್ನ ಅವನು ಇನ್ವೆಸ್ಟ್ ಮಾಡ್ತಾ ಇದ್ದಾನೆ. ಹಾಗಾದರೆ ಪ್ರಿಫರೆನ್ಸ್ ಶೇರ್ಸ್ ಮೇಲೆ ಡಿವಿಡೆಂಡ್ ಬರುತ್ತೆ. ಇಲ್ಲಿ ಈಕ್ವಿಟಿ ಶೇರ್ಸನ್ನು ಆಗಲಿ ಪ್ರಿಫರೆನ್ಸ್ ಶೇರ್ಸನ್ನು ಆಗಲಿ ಡಿವಿಡೆಂಡ್ ಬರ್ತಿದೆ ಅಂತಂದರೆ ನಾವು ಇಂಡಿಯನ್ ಕಂಪನಿ ಅಂತ ಅಸ್ಯೂಮ್ ಮಾಡಿಕೊಂಡು ಎಕ್ಸೆಂಪ್ಟ್ ಮಾಡ್ತೀವಿ. ಸೊ ನೋಡಿ 9% ಪ್ರಿಫರೆನ್ಸ್ ಶೇರ್ಸ್ ಆಫ್ ಪೇಪರ್ ಮಿಲ್ಸ್ ಲಿಮಿಟೆಡ್ ಅಂದರೆ ಇಂಡಿಯನ್ ಕಂಪನಿ ಅಂತ ಅಂದ್ಕೊಂಡು ಆ ಡಿವಿಡೆಂಡ್ನ ಎಕ್ಸೆಂಪ್ಟ್ ಮಾಡಿದ್ದೀವಿ. ಓಕೆನಾ. ಆ್ಯಂಡ್ ದೆನ್ ನೆಕ್ಸ್ಟ್ ನೋಡಿ ಅಲ್ಲೇ ಸಬ್ ಪಾಯಿಂಟ್ ಇ ಅಂತಿದೆ 7th ಕ್ವಶನಲ್ಲೇ 10,000 8% ನ್ಯಾಷನಲ್ ರಿಲೀಫ್ ಬಾಂಡ್ಸ್ ಅಂತ ಇದೆ. ಇದು ಅಷ್ಟೇ ನ್ಯಾಷನಲ್ ರಿಲೀಫ್ ಬಾಂಡ್ಸು ಎಕ್ಸೆಂಪ್ಟ್ ಆಗುತ್ತೆ. ಸೊ 8% ನ್ಯಾಷನಲ್ ರಿಲೀಫ್ ಬಾಂಡ್ಸ್ ಎಕ್ಸೆಂಪ್ಟೆಡ್. ಇನ್ನು ನೆಕ್ಸ್ಟು ಪಾಯಿಂಟ್ ನಂಬರ್ 8 ನೋಡಿ. ಈ ಹ್ಯಾಸ್ ರಿಸೀವ್ಡ್ ಎ ಗಿಫ್ಟ್ ಫ್ರಮ್ ಹಿಸ್ ಫ್ರೆಂಡ್ ರುಪೀಸ್ 1 lakh ಅಂತ ಇದೆ. ಫ್ರೆಂಡ್ ಅಂತಂದರೆ ನಾಟ್ ರಿಲೇಟಿವು. ಹಾಗಾದ್ರೆ ಇಲ್ಲೇನಾಗುತ್ತೆ, ಎಬೋವ್ 50,000 ಏನೇ ಇದ್ದರೂ ಫುಲ್ಲು ಟ್ಯಾಕ್ಸೇಬಲ್ ಆಗುತ್ತೆ ಬಿಕಾಸ್ ಈಸ್ ನಾಟ್ ಎ ರಿಲೇಟಿವ್. ಸೊ ಗಿಫ್ಟ್ ಫ್ರಮ್ ಹಿಸ್ ಫ್ರೆಂಡ್ 1 lakh rupees ಫುಲ್ಲು ನಾವೇನು ಮಾಡ್ತೀವಿ, ಟ್ಯಾಕ್ಸೇಬಲ್ ಮಾಡ್ತೀವಿ ಬಿಕಾಸ್ ಈಸ್ ನಾನ್ ರಿಲೇಟಿವ್. 1 lakh rupees ಫುಲ್ಲು ಟ್ಯಾಕ್ಸೇಬಲ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಆನ್ 1st September 2018 he bought rupees 50,000 12% ಮಹಾರಾಷ್ಟ್ರ ಗೌರ್ನಮೆಂಟ್ ಬಾಂಡ್ಸ್ ಫಾರ್ rupees 60,000 ಅಂತ ಇದೆ. ಅಂದರೆ ಮಹಾರಾಷ್ಟ್ರ ಗೌರ್ಮೆಂಟ್ ಬಾಂಡ್ಸ್ನ ಸೆಪ್ಟೆಂಬರ್ 2018 50,000 ರೂಪಾಯಿ ಇರೋ ಅಂಥ ಕಾಸ್ಟ್ ವ್ಯಾಲ್ಯೂ ಅದು. ಬಟ್ ಇವನು 60,000ಕ್ಕೆ ತೊಗೊತಾ ಇದ್ದಾನೆ. ಬಟ್ ನಮಗಿಲ್ಲಿ ಕಾಸ್ಟ್ ವ್ಯಾಲ್ಯೂ 50,000 ಏನಿದೆ ಅದೇ ಇಂಪಾರ್ಟೆಂಟು ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡೋಕ್ಕೆ. ಫಸ್ಟ್ ಇದು ಏನಾಗಿದೆ, ಗೌರ್ಮೆಂಟ್ ಬಾಂಡ್ಸ್ ಆಗಿದೆ. ಹಾಗಾದರೆ ಇದು ಲೆಸ್ ಟ್ಯಾಕ್ಸ್ ಗೌರ್ನಮೆಂಟ್ ಸೆಕ್ಯೂರಿಟಿ ಆಗುತ್ತೆ. ಸೊ 12% ಮಹಾರಾಷ್ಟ್ರ ಗೌರ್ಮೆಂಟ್ ಬಾಂಡ್ಸು ಇದು ನಾವು ಲೆಸ್ ಟ್ಯಾಕ್ಸ್ ಗೌರ್ನಮೆಂಟ್ ಸೆಕ್ಯೂರಿಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಇದ್ರ ಮೇಲೆ ಏನು ಮಾಡಬೇಕು, ನಾವು ಇಂಟ್ರೆಸ್ಟ್ನ ಚಾರ್ಜ್ ಮಾಡಬೇಕು. ಬಟ್ ನೋಡಿ, ದ ಇಂಟ್ರೆಸ್ಟ್ ಆಫ್ ವಿಚ್ ಈಸ್ ಪೇಯಬಲ್ ಆನ್ 30th June ಆ್ಯಂಡ್ 31st December ಎವ್ರಿ ಇಯರ್. ಅಂದರೆ ಇಲ್ಲಿ ಇಂಟ್ರೆಸ್ಟ್ನ ಇಯರ್ಲಿ 2 ಸತಿ ಕೊಡ್ತಾ ಇದ್ದಾನೆ, ಒಂದು ಜೂನಲ್ಲಿ ಮತ್ತು ಡಿಸೆಂಬರಲ್ಲಿ. ಆಯಿತಾ. ಬಟ್ ನೋಡಿ, ಈಗ ಇಂಟ್ರೆಸ್ಟ್ ಮಾಡಬೇಕಾದ್ರೆ 50,000 ಇಂಟು 12% ಅಂತ ತಗೊಳ್ತೀವಿ. ಬಟ್ ಇಲ್ಲಿ ವರ್ಷಕ್ಕೆ 2 ಸತಿ ಇಂಟ್ರೆಸ್ಟ್ ಕೊಡ್ತಾನೆ. ಜೂನಲ್ಲಿ 6 ಮಂತ್ಸ್ಗೆ ಒಂದು ಸತಿ ಮತ್ತು ಡಿಸೆಂಬರಲ್ಲಿ ಇನ್ನು ಮಿಕ್ಕಿದ್ದು 6 ಮಂತ್ಸ್ ಇಂಟ್ರೆಸ್ಟ್ನ ಹಾಕ್ತಾನೆ. ಬಟ್ ಇಲ್ಲಿ ಜೂನಲ್ಲಿ ಅವ್ನಿಗೆ ಇಂಟ್ರೆಸ್ಟ್ ಬರಲ್ಲ. ಯಾಕೆ ಅಂದರೆ ಅವ್ನು ಪರ್ಚೇಸ್ ಮಾಡ್ತಾ ಇರೋದು ಸೆಪ್ಟೆಂಬರಲ್ಲಿ. ಜೂನ್ಗಿಂತ ಮುಂಚೆ ಪರ್ಚೇಸ್ ಮಾಡಿಲ್ಲ ಅವನು, ಸೆಪ್ಟೆಂಬರಲ್ಲಿ ಪರ್ಚೇಸ್ ಮಾಡಿರೋದ್ರಿಂದ ಅವನಿಗೆ ಡಿಸೆಂಬರ್ದು ಇಂಟ್ರೆಸ್ಟ್ ಮಾತ್ರ ಬರುತ್ತೆ. ಅಂದರೆ ಡಿಸೆಂಬರಲ್ಲಿ ಅವನಿಗೆ 6 ಮಂತ್ಸ್ ಇಂಟ್ರೆಸ್ಟ್ನ ಹಾಕ್ಬಿಡ್ತಾನೆ. ಸೊ ಅದಕ್ಕೆ 50,000 ಇಂಟು 12% ಇಂಟು 6/12 ಅಂತ ತಗೊಳ್ತೀವಿ. ಹಾಗಾದರೆ ಇಂಟ್ರೆಸ್ಟ್ ಅಮೌಂಟು 3,000 ರೂಪೀಸ್ ಬರುತ್ತೆ. ನಿಮ್ಗೆ ಇನ್ನೊಂದು ಡೌಟ್ ಬರುತ್ತೆ, ಸೊ ಇಲ್ಲಿ ಸೆಪ್ಟೆಂಬರಿಂದ ತೊಗೊಂಡಿದ್ದಲ್ವ, ಹಾಗಾದರೆ ಡಿಸೆಂಬರ್ ತನಕ 4 ಮಂತ್ಸ್ ಮಾತ್ರ ಆಗುತ್ತಲ್ವಾ? ಇಲ್ಲ, ಆ ಥರ ನಾವು ಲೆಕ್ಕ ಹಾಕಬಾರ್ದು. ಇಲ್ಲಿ ನಾನು ಹೇಳ್ತಾ ಏನಪ್ಪ ಅಂದರೆ, ಜೂನ್ ಆದಮೇಲೆ ಅವ್ನು ಯಾವುದೇ ಮಂತ್ ತೊಗೊಂಡಿರಲಿ ಡಿಸೆಂಬರ್ಗೆ 6 ಮಂತ್ಸ್ ಇಂಟ್ರೆಸ್ಟ್ ಬಂದುಬಿಡುತ್ತೆ. ಅವನು ಸೆಪ್ಟೆಂಬರ್ಗನ ತೊಗೊಳ್ಳಿ, ಅಕ್ಟೋಬರ್ಗನ ತೊಗೊಳ್ಳಿ, ಕೊನೆಗೆ ನವೆಂಬರ್ಗನ ತೊಗೊಳ್ಳಿ, ಓಕೆನಾ. ಡಿಸೆಂಬರ್ ಮಂತಲ್ಲಿ ಅವನಿಗೆ ಆ ವರ್ಷದಲ್ಲಿ 6 ಮಂತ್ಸ್ ಇಂಟ್ರೆಸ್ಟ್ನ ಹಾಕ್ಬಿಡ್ತಾರೆ. ಅದಕ್ಕೆ ನಾನು ಇಲ್ಲಿ ಹೇಳ್ತಾ ಇರೋದು. ಸೊ ಇಲ್ಲಿ 6 ಮಂತ್ಸ್ ಇಂಟ್ರೆಸ್ಟು ಅವನು ಸೆಪ್ಟೆಂಬರಲ್ಲಿ ತೊಗೊಂಡಿದ್ರು, ಡಿಸೆಂಬರಲ್ಲಿ 6 ಮಂತ್ಸ್ ಇಂಟ್ರೆಸ್ಟ್ನ ಹಾಕ್ತಾಯಿದ್ದಾರೆ, ಓಕೆನಾ. ಸಪೋಸ್ ಅವನು ಜೂನ್ಗಿಂತ ಮುಂಚೆ ತೊಗೊಂಡಿದ್ರೆ ಅವಾಗ ಮತ್ತೆ 6 ಮಂತ್ಸ್ ಇಂಟ್ರೆಸ್ಟ್ ಅವನಿಗೆ ಜೂನಲ್ಲಿ ಹಾಕೋರು, ಓಕೆನಾ. ಸೊ ಇದು ಇಂಪಾರ್ಟೆಂಟು. ಸೊ ಅದಕ್ಕೆ ಇಲ್ಲಿ 6 ಮಂತ್ಸ್ ಇಂಟ್ರೆಸ್ಟ್ನ ನಾವೇನು ಮಾಡ್ತೀವಿ, ಕ್ಯಾಲ್ಕುಲೇಷನ್ ಮಾಡ್ತೀವಿ. ಇನ್ನು ಅದಾದಮೇಲೆ ನೆಕ್ಸ್ಟ್ ನೋಡಿ, ಫಾರ್ ದಿಸ್ ಪರ್ಪಸ್ he took a loan from his banker rupees 40,000 at 15% per annum ಅಂತ ಇದೆ. ಸೊ ಇಲ್ಲಿ ಇದನ್ನು ಅಂಡರ್ ಸೆಕ್ಷನ್ 57 ಲೆಸ್ ಮಾಡ್ತೀವಿ. ಸೊ ಡಿಡಕ್ಷನ್ ಅಂಡರ್ ಸೆಕ್ಷನ್ 57 ಮಾಡೋಕ್ಕೂ ಮುಂಚೆ ಮೊದಲು ಟೋಟಲ್ ಮಾಡ್ಕೊಳ್ಳಿ. ಎಲ್ಲ ಇನ್ಫಾರ್ಮೇಷನ್ ನಾವು ಟೋಟಲ್ ಮಾಡ್ಕೊಂಡಾಗ ನಮಗೆ 2,31,777 ರೂಪೀಸ್ ಬರುತ್ತೆ. ಹಾಗಾದರೆ ಫಸ್ಟ್ ಒನ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 57 ನೋಡಿ, ಇಂಟ್ರೆಸ್ಟ್ ಆನ್ ಲೋನ್ ಬಾರೋಡ್ ಫಾರ್ ಪರ್ಚೇಸ್ ಆಫ್ ಮಹಾರಾಷ್ಟ್ರ ಗೌರ್ನಮೆಂಟ್ ಬಾಂಡ್ಸು ಹೇಳ್ದೆ ಅಲ್ವಾ, 40,000 ರೂಪೀಸ್ ತೊಗೊಂಡಿನ ಲೋನ್ ಅಂತ, ಇದನ್ನು ಲೆಸ್ ಮಾಡಬೇಕು. ಸೊ 40,000 ಇಂಟು 15% 6,000 ರೂಪೀಸ್ನ ತೊಗೊಳ್ತೀವಿ. ನೆಕ್ಸ್ಟ್ ನೋಡಿ, ದ ಬ್ಯಾಂಕ್ ಚಾರ್ಜಸ್ rupees 2,500 ಆ್ಯಸ್ ಕಲೆಕ್ಷನ್ ಚಾರ್ಜಸ್ಸು. ಹಾಗಾದ್ರೆ ಇದನ್ನು ಕಲೆಕ್ಷನ್ ಚಾರ್ಜಸ್ ಅಂತ ಇದು ಡಿಡಕ್ಷನ್ಸ್ ನಾವು ಕೊಡ್ತೀವಿ. ಸೊ ಬ್ಯಾಂಕ್ ಕಲೆಕ್ಷನ್ ಚಾರ್ಜಸ್ಸು 2,500. ನೆಕ್ಸ್ಟು
ಕಲೆಕ್ಷನ್ ಚಾರ್ಜಸ್ ಫಾರ್ ಕಲೆಕ್ಷನ್ ಆಫ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಆಯಿತು. ಆ್ಯಂಡ್ 3% ಕಮಿಷನ್ ಆನ್ ಪರ್ಚೇಸ್ ಆಫ್ ಸೆಕ್ಯೂರಿಟೀಸ್ ಆಫ್ ಮಹಾರಾಷ್ಟ್ರ ಸ್ಟೇಟ್ ಗೌರ್ನಮೆಂಟ್ ಬಾಂಡ್ಸ್ ಆನ್ ಪರ್ಚೇಸ್ ಪ್ರೈಸು. ಹಾಗಾದರೆ 3% ಕಮಿಷನ್ ಕೂಡ ಇಲ್ಲೇ ತಗೊಳ್ತೀವಿ. ಸೊ 3% ಪೇಯ್ಡ್ ಟು ಬ್ಯಾಂಕ್ ಅಂದ್ಬಿಟ್ಟು ಇಲ್ಲಿ 60,000 ಮೇಲೆ 3% ತೊಗೊಳ್ತೀವಿ. ಯಾಕೆಂದರೆ ಅವನು ಪರ್ಚೇಸ್ ಪ್ರೈಸ್ ಅಂತ ಹೇಳ್ತಾರೆ, ಅದಕ್ಕೆ ನಾವು 60,000 ತೊಗೊಳ್ಬೇಕು. ಸೊ 60,000 ಮೇಲೆ ಪರ್ಚೇಸ್ ಪ್ರೈಸ್ ನಮಗೆ 60,000 ಇರೋದು. ಸೊ 60,000 ಮೇಲೆ 3% ಕಮಿಷನ್ನ ಕೊಡ್ತೀವಿ. ಹಾಗಾದ್ರೆ ಇಲ್ಲಿ ಇಂಟ್ರೆಸ್ಟ್ ಆನ್ ಲೋನು ಏನಿದೆ 6,000 ರೂಪೀಸ್ ಬರುತ್ತೆ ಅಲ್ವಾ, ಅದನ್ನು ಲೆಸ್ ಮಾಡಿದ್ದೀವಿ. ಅದಾದಮೇಲೆ ಬ್ಯಾಂಕ್ ಕಲೆಕ್ಷನ್ ಚಾರ್ಜಸ್ಸು 2,500 ಲೆಸ್ ಮಾಡಿದ್ದೀವಿ. ನೆಕ್ಸ್ಟ್ ಕಮಿಷನ್ ಪೇಯ್ಡ್ ಟು ಬ್ಯಾಂಕು ಅಂದರೆ 60,000 ಮೇಲೆ 3% ನಾವು ಚಾರ್ಜ್ ಮಾಡಿದ್ದೀವಿ, ಬಿಕಾಸ್ ಅವನೇ ಇಲ್ಲಿ ಪರ್ಚೇಸ್ ಪ್ರೈಸ್ ಮೇಲೆ ಅಂತ ಹೇಳಿದ್ದಾನೆ. ಸೊ ಈ 3 ಎಕ್ಸ್ಪೆನ್ಸಸ್ನ ಡಿಡಕ್ಷನ್ ಅಂತ ಟ್ರೀಟ್ ಮಾಡ್ತೀವಿ. ಹಾಗಾದರೆ 2,31,777 ರೂಪೀಸ್ ಮೇಲೆ ಈ 3 ಲೆಸ್ ಮಾಡಿದ್ರೆ ನಮಗೆ ಟೋಟಲಾಗಿ 2,21,477 ರೂಪೀಸ್ ಬರುತ್ತೆ. ಇದೇ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ನೀವು ಮತ್ತೆ ಡೌಟ್ ಇದ್ದರೆ ಹೇಳ್ತೀನಿ ನೋಡಿ. ಯಾವುದು ಇದೆ, 1 ಸೆಪ್ಟೆಂಬರ್ 2018 ಅವನು ಮಹಾರಾಷ್ಟ್ರ ಗೌರ್ಮೆಂಟ್ ಬಾಂಡ್ಸ್ ಪರ್ಚೇಸ್ ಮಾಡ್ದ ಅಲ್ವಾ, ಇಲ್ಲಿ 6 ಮಂತ್ಸ್ ಯಾವ ಥರ ಬಂತು ಕ್ಯಾಲ್ಕುಲೇಷನು, ಅಂದರೆ 3,000 ಯಾವ ಥರ ಬಂತು ಅಂತ ಎಗೇನ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೋಡ್ಕೊಳ್ಳಿ. ಸೊ ಇಲ್ಲಿ ಸೆಪ್ಟೆಂಬರ್ 2018ಗೆ ಇವನು ಮಹಾರಾಷ್ಟ್ರ ಗೌರ್ಮೆಂಟ್ ಬಾಂಡ್ಸ್ನ ತೊಗೊತಾ ಇದ್ದಾನೆ. 50,000 ಇರೋ ವ್ಯಾಲ್ಯೂ ಅದು, ಬಟ್ ಅವ್ನು ಪರ್ಚೇಸ್ ಮಾಡ್ತಾಯಿದ್ದು 60,000. ಬಟ್ ನಾವು ಇಂಟ್ರೆಸ್ಟ್ ಮಾಡಬೇಕಾದ್ರೆ 50,000 ಮೇಲೆ ಮಾಡೋದು. ಬಟ್ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ ಇಂಟ್ರೆಸ್ಟ್ ಆಫ್ ವಿಚ್ ಈಸ್ ಪೇಯಬಲ್ ಆನ್ 30th ಜೂನ್ ಆ್ಯಂಡ್ 31st ಡಿಸೆಂಬರ್ ಎವ್ರಿ ಇಯರ್ ಅಂತ ಕೊಟ್ಟಿದ್ದಾನೆ. ಅಂದರೆ ವರ್ಷಕ್ಕೆ 2 ಸತಿ ಅವನಿಗೆ ಇಂಟ್ರೆಸ್ಟ್ನ ಹಾಕ್ತಾರೆ. ಯಾರು? ಮಹಾರಾಷ್ಟ್ರ ಗೌರ್ಮೆಂಟು ಬಾಂಡ್ಸು ಮೇಲೆ. ಇಲ್ಲಿ ವರ್ಷಕ್ಕೆ 2 ಸತಿ ಇಂಟ್ರೆಸ್ಟ್ ಬರುತ್ತೆ, ಅದು ಇಂಪಾರ್ಟೆಂಟು. ಬಟ್ ಇಲ್ಲಿ ನೋಡಿ, ಒಂದು 30th ಜೂನ್ಗೆ ಒಂದು ಸತಿ ಇಂಟ್ರೆಸ್ಟ್ನ ಹಾಕ್ತಾರೆ, ನೆಕ್ಸ್ಟು ಡಿಸೆಂಬರ್ಗೆ ಒಂದು ಸತಿ ಇಂಟ್ರೆಸ್ಟ್ನ ಹಾಕ್ತಾರೆ. ಇವನಿಗೆ ಜೂನ್ ಇಂಟ್ರೆಸ್ಟು ಇಲ್ಲಿ ನಿಲ್ಲಾಗಿದೆ. ಯಾಕೆ ನಿಲ್ಲಾಗಿದೆ ಅಂದರೆ ನೋಡಿ, 30th ಜೂನ್ ಇಂಟ್ರೆಸ್ಟು ನಿಲ್ಲಂತ ತೊಗೊಂಡಿದ್ದೀನಿ, ಬಿಕಾಸ್ ಜೂನಲ್ಲಿ ಅವನ ಹತ್ರ ಸೆಕ್ಯೂರಿಟಿನೇ ಇಲ್ಲ. ಅವ್ನು ತೊಗೊಂಡಿದ್ದು ಸೆಪ್ಟೆಂಬರ್ಗೆ. ಹಾಗಾದರೆ ಜೂನ್ ಇಂಟ್ರೆಸ್ಟ್ ಅವನಿಗೆ ಬರಲ್ಲ. ನೆಕ್ಸ್ಟು ಯಾವಾಗ ಹಾಕ್ತಾರೆ? ಡಿಸೆಂಬರ್ಗೆ ಹಾಕ್ತಾರೆ, ಅಂದರೆ 6 ಮಂತ್ಸ್ದು. ಹಾಗಾದರೆ ಡಿಸೆಂಬರ್ದು ಏನಾಗುತ್ತೆ ಇಲ್ಲಿ? ಸೊ ಡಿಸೆಂಬರ್ಗೆ 6 ಮಂತ್ಸ್ ಇಂಟ್ರೆಸ್ಟ್ನ ಹಾಕ್ತಾರೆ. ಅಂದರೆ ಅವ್ನು ಸೆಪ್ಟೆಂಬರ್ಗೆ ತೊಗೊಂಡಿದ್ರು ಅವನಿಗೆ 6 ತಿಂಗಳದು ಇಂಟ್ರೆಸ್ಟ್ನ ಹಾಕ್ಬಿಡ್ತಾರೆ. ನೀವು ಸೆಪ್ಟೆಂಬರ್ ಡಿಸೆಂಬರ್ ಅಂತ ಕ್ಯಾಲ್ಕುಲೇಷನ್ ಮಾಡಬಾರ್ದು, ಓಕೆನಾ? ಹಾಗಾದರೆ 50,000 ಇಂಟು 12% ಇಂಟು 6/12, ಯಾಕೆಂದರೆ ಹಾಫ್ ಇಯರ್ ಇಂಟ್ರೆಸ್ಟ್ನ ಡಿಸೆಂಬರ್ಗೆ ಕೊಡ್ತಾ ಇದ್ದವನು. ಹಾಗಾದರೆ 3,000 ರೂಪೀಸು ಬರುತ್ತೆ. ಈ ಥರ ಅಡ್ಜಸ್ಟ್ಮೆಂಟ್ ಕೊಟ್ಟಾಗ ದೆನ್ ಪರ್ಚೇಸ್ ಡೇಟು ಆ ಪ್ರಾಬ್ಲಮಲ್ಲಿ ಕೊಟ್ಟಿಯಾನೆ ಅಂತಂದರೆ ಆವಾಗ ಮಾತ್ರ ಈ ಒಂದು ಡೇಟ್ ಇಲ್ಲಿ ಎಫೆಕ್ಟ್ ಆಗುತ್ತೆ. ಸಪೋಸ್ ಪರ್ಚೇಸ್ ಡೇಟ್ ಕೊಟ್ಟಿಲ್ಲ ಅಂದಾಗ ಈ ಅಡ್ಜಸ್ಟ್ಮೆಂಟ್ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಆಯಿತಾ? ಇದು ತುಂಬ ಇಂಪಾರ್ಟೆಂಟು. ಥ್ಯಾಂಕ್ಸ್ ಫಾರ್ ವಾಚಿಂಗ್.